ಹಳೆ ದ್ವೇಷಕ್ಕೆ ನಡೆಯಿತು 2 ಗುಂಪುಗಳ ಮಧ್ಯೆ ಮಾರಾಮಾರಿ. ಗ್ರಾಮ ಪಂಚಾಯಿತಿ ಸದಸ್ಯನ ಕೊಲೆಯಲ್ಲಿ ಅಂತ್ಯವಾಯಿತು ದೊಡ್ಡ ಗಲಾಟೆ. ಗಣೇಶ್ ಗೌಡ ಅಂತಕ್ಕಂಥದ್ದು ಮರ್ಡರ್ ಆಗಿದೆ. ಮುಸ್ಲಿಮ್ಸ್ಗೆ ಕರೆ ರಕ್ತ, ಹಿಂದೂಗಳಿಗೆ ಬಿಳಿ ರಕ್ತ ಅನ್ನೋದು ಬರಲ್ಲ, ಎಲ್ಲರೂ ಒಂದೇ ಅನ್ನೋದು ಭಾವನೆ. ಇನ್ನು 35 ವರ್ಷ ಅವನು ಬದುಕಲ್ಲಿ ಇನ್ನೂ ಬೇಕಾದಷ್ಟು ಸಾಧನೆಗಳನ್ನ ಮಾಡಬೇಕಾಗಿತ್ತು. ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಕೆಳಗೆ ಕಲ್ಲ ಹೊಡೆದ ತಕ್ಷಣ ಬಿದ್ದಾಗ ವಿಚಿತ್ರವಾಗಿ ಕೊಚ್ಚಾಕಿದ್ದಾರೆ. ವೀಕ್ಷಕರೇ, ಇಷ್ಟು ದಿನ ಚಿಕ್ಕಮಗಳೂರಿನಲ್ಲಿ ಅದೇನು ನಡಿಬಾರದು ಅನ್ಕೊಂಡಿದ್ವಿ, ಅದೇ ನಡೆದು ಹೋಗಿದೆ ಕಣ್ರೆ. ಶುಕ್ರವಾರ ರಾತ್ರಿ 2 ಗುಂಪುಗಳ ಮಧ್ಯೆ ನಡೆದ ಮಾರಾಮಾರಿ ಇದೀಗ ಕೊಲೆಯಲ್ಲೇ ಅಂತ್ಯವಾಗಿದೆ. ಹಳೆಯ ವೈಷಮ್ಯಕ್ಕೆ ಕಾಂಗ್ರೆಸ್ಸಿನ ಗ್ರಾಮ ಪಂಚಾಯಿತಿ ಸದಸ್ಯನನ್ನ ಮಚ್ಚು ಬೀಸಿ ಹತ್ಯೆ ಮಾಡಲಾಗಿದೆ. ಇಂಥದೊಂದು ದುಷ್ಕೃತ್ಯ ಇದು ಕಡೂರು ತಾಲೂಕಿನ ಸಕರಾಯಪಟ್ಟಣದ ಸಮೀಪ ಕಲ್ಮುರಡೇಶ್ವರ ಮಠದ ಬಳಿ ನಡೆದಿದೆ. ಗಣೇಶ್ ಗೌಡ ಅಕಾಲಿಕ ಮರಣ ಅಂದರೆ ಕೊಲೆ ಆಗಿದ್ದಾನೆ. ನಮಗೆಲ್ರಿಗೂ ಭಾಳ ದುಃಖ ಆಗಿದೆ. ಬಹುಶಃ ಇಡೀ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾರ್ಯಕರ್ತರು ಎಲ್ಲ ನಾವು ದುಃಖದ ಮಟ್ಟದಲ್ಲಿ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದಂಥ ಗಣೇಶ್ ಗೌಡ. ಹೀಗೆ ಫೋಟೋದಲ್ಲಿ ಕಟ್ಟುಮಸ್ತಾಗಿ ಕಾಣ್ತಿರುವ 38 ವರ್ಷದ ಯುವಕ ಗಣೇಶ್ ಗೌಡ ಮೃತ ದುರ್ದೈವಿ ಕಣ್ರಿ. ಮುಂದೆ ಬರಲಿರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸುಕರಾಯಪಟ್ಟಣ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಇವರಿಗೆ 4 ವರ್ಷದ ಹೆಣ್ಮಗಳು ಇದ್ದಾಳೆ. ಗಂಡನ ಸಾವಿನ ಸುದ್ದಿ ತಿಳಿದು ಆಸ್ಪತ್ರೆಯಲ್ಲಿ ಹೆಂಡತಿ ಪತಿ ಬೇಕು ಅಂತ ಗೋಳಾಡ್ತಿರುವ ದೃಶ್ಯಗಳು ಕಂಡು ಬಂದಿದ್ದು ಹೀಗೆ. ಗಣೇಶ್ ಗೌಡ ಕಾಂಗ್ರೆಸ್ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ರು. ಅಲ್ಲದೆ ಈಗಷ್ಟೇ ಒಕ್ಕಲಿಗ ಸಂಘದ ನಿರ್ದೇಶಕ ಸ್ಥಾನದಲ್ಲಿ ಗೆದ್ದಿದ್ರು. ಒಕ್ಕಲಿಗ ಚುನಾವಣೆ ಗೆಲುವು ಸಾಕಷ್ಟು ಜನ ಸಹಿಸಿಕೊಳ್ಳದೆ ಮೃತ ಗಣೇಶನ ಮೇಲೆ ಉರಿದುಕೊಳ್ತಿದ್ರು ಕಣ್ರಿ. ಇನ್ನು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಲ್ಲಲು ಗಣೇಶ್ ಎಲ್ಲಾ ರೀತಿಯ ತಯಾರಿ ಮಾಡಿಕೊಂಡಿದ್ರಂತೆ. ಈ ಹಿಂದೆಯೂ ಗಣೇಶ್ ಮೇಲೆ ಸಾಕಷ್ಟು ಹಲ್ಲೆಗಳು ನಡೆದಿದ್ವು. ಆದ್ರೆ ಮಾರಣಾಂತಿಕ ಹಲ್ಲೆ ಕೊಲೆಯಲ್ಲಿ ಅಂತ್ಯವಾಗಿರುವ ಬಗ್ಗೆ ಗಣೇಶ್ ಸಹೋದರ ಹೇಳಿಕೊಂಡಿದ್ದು ಹೀಗೆ. ನಿನ್ನೆ ಬಜರಂಗ ದಳದ ಹುಡುಗರು, ನಾನು ನನ್ನ ತಮ್ಮ ಇಬ್ರು ಹನುಮಾನ್ ಮಾಲೆ ಹಾಕಿದ್ದು. ನಾವು ಹಿಂದೂಗಳೇ, ನಾವು ಏನು ಬೇರೆ ಇದು ಅಂತಲ್ಲ, ಎಲ್ಲರ ಮೈಲೂ ಹರಿಯೋದು ಒಂದೇ ರಕ್ತ. ಅವ್ರಿಗೂ ಮುಸ್ಲಿಮ್ಸ್ಗೆ ಕರೆ ರಕ್ತ, ಹಿಂದೂಗಳಿಗೆ ಬಿಳಿ ರಕ್ತ ಅನ್ನೋದು ಬರಲ್ಲ, ಎಲ್ಲರೂ ಒಂದೇ ಅನ್ನೋದು ಭಾವನೆ ನನ್ನ ತಮ್ಮಗಿತ್ತು. ಅವನು ಕಾಂಗ್ರೆಸ್ ಅಲ್ಲಿ ಇದಾನೆ ಅನ್ನೋದು ಒಂದಕ್ಕೋಸ್ಕರ ಇವರು ಕೇಡಿಗಳೊಂದು ವಿಚಿತ್ರ ಕೇಡಿಗಳು. ಇವರು 2-3 ಸರಿ ಅಟ್ಯಾಕ್ ಮಾಡಿದ್ದಾರೆ. ಹಾಗೂ ಇವನು ಬೇಡ ನನಗೆ ಗಲಾಟೆ ಅಂತೇಳಿ ನೆಮ್ಮದಿಯಿಂದ ಇರಬೇಕು, ನಾನು ರಾಜಕೀಯದಲ್ಲಿ ಬೆಳೆಯೋ ಹುಡುಗ ಅಂತೇಳಿ ಯಾರು ಸವಾಸ ಹೋಗಿರಲಿಲ್ಲ. ಹೋಗೋ ಹುಡುಗರನ್ನ ಅಟ್ಯಾಕ್ ಮಾಡ್ಬಿಟ್ಟು ಟ್ಯಾಕ್ಟ್ರಿ ನಿಲ್ಸಿ ಬಾವುಟ ಬಿಚ್ಚ ಲೆಕ್ಕಾಚಾರಕ್ಕೆ ಇವನಿಗೆ ರಫ್ ಆಗಿ ಮಾತಾಡಿ ಶರ್ಟ್ನೆಲ್ಲ ಹರಿದು ಹಾಕಿ ಇದು ಮಾಡಿ ಮನೆಗೆ ಹೋಗ್ತಾರೆ. ನನಗೆ ಫೋನ್ ಮಾಡಿ, ನಿಮ್ಮ ಅಪ್ಪು ಕರೆಕ್ಟಾಗಿ ಹುಟ್ಟಿದ್ರೆ ಬಾ, ಹಿಂಗೆ ಗಂಡಸ ಇದ್ರೆ ಬಾ, ತೋಟದಲ್ಲಿ ಇದೀವಿ, ನೀನೇನು ನೋಡೇ ಬಿಡ, ನೀನು ಅಂತ ತೀರಾ ಇನಾಮಯ ಬೈದಿದ್ದಾರೆ. ಅವರೇ 5 ಜನ ಮಚ್ಚಲ್ಲಿ ಬೀಸಾಡಿರೋದು. ಅವನಿಗೆ ಕೆಳಗೆ ಕಲ್ಲ ಹೊಡೆದ ತಕ್ಷಣ ಬಿದ್ದಾಗ ವಿಚಿತ್ರವಾಗಿ ಕೊಚ್ಚಾಕಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ರು ಗಣೇಶ್ ಗೌಡ ಊರಿನ ಜನರೊಂದಿಗೆ ತುಂಬಾ ಒಳ್ಳೆಯವರಾಗಿದ್ರು. ಅಲ್ಲದೆ ಊರಲ್ಲಿ ಯಾವುದೇ ಗಲಾಟೆ ಗದ್ದಲಕ್ಕೆ ಹೋಗುತ್ತಿರ್ಲಿಲ್ಲ. ಎಲೆಕ್ಷನ್ ಕ್ಯಾಂಪೇನ್ಗೆ ನಮ್ಮನ್ನ ಕರೆದುಕೊಂಡು ಹೋಗ್ತಿದ್ದ, ಅಮ್ಮನೆಂದು ಕರೆಯುತ್ತಿದ್ದ. ಸ್ವಂತ ಮಗನನ್ನೇ ಕಳೆದುಕೊಂಡಷ್ಟು ದುಃಖ ಆಗ್ತಿದೆ ಅಂತಾರೆ ಕಾಂಗ್ರೆಸ್ ಮುಖಂಡೆ. ಗಣೇಶ್ ಗೌಡ ಅಂತ ಹೇಳಿ ನಮ್ಮ ನಿಷ್ಠಾವಂತ ಕಾರ್ಯಕರ್ತ. ಇವತ್ತು ಅವ್ರ ಹೆಂಡತಿ ಮಗಳು 4th ಸ್ಟ್ಯಾಂಡರ್ಡ್. ಅವನಿಗಿನ್ನೂ 35 ವರ್ಷ. ಅವನು ಬದುಕಲ್ಲಿ ಇನ್ನೂ ಬೇಕಾದಷ್ಟು ಸಾಧನೆಗಳನ್ನ ಮಾಡಬೇಕಾಗಿತ್ತು. ಇವತ್ತು ಏನು ಕ್ರೂರವಾಗಿ ಅವನ್ನ ಹತ್ಯೆ ಮಾಡಿದ್ದಾರೆ. ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಏನು ಈ ಥರ ಮಾಡಿದ್ದಾರೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯುವಕರಿಗೆ ಆಗಬಾರದು. ತಾಕತ್ತಿದ್ರೆ ಬಾ ಅಂತ ಗದ್ದೆಗೆ ಮೋಸದಿಂದ ಕರೆಸ್ಕೊಂಡ್ರು. ಶುಕ್ರವಾರ ತಡರಾತ್ರಿ ಗಣೇಶನಿಗೆ ಫೋನ್ ಮಾಡಿ ಕೆಲವೊಂದು ಗುಂಪು ಮೋಸದಿಂದ ಕರೆಸಿಕೊಂಡಿತ್ತು ಅಂತ ಅವರ ಅಣ್ಣ ಹೇಳಿಕೊಂಡಿದ್ದಾರೆ. ಆದ್ರೆ ಇನ್ನೊಂದೆಡೆ ರಾತ್ರಿ 10:30 ವೇಳೆಗೆ ಸಕರಾಯಪಟ್ಟಣದಲ್ಲಿ ಕಲ್ಮಡೇಶ್ವರ ಮಠದ ರಸ್ತೆಯಲ್ಲಿ 2 ಗುಂಪುಗಳ ಮಧ್ಯೆ ಗಲಾಟೆ ನಡೆದಿತ್ತು. ಇದಾಗಿ ಅರ್ಧ ಗಂಟೆಯ ನಂತರ ಮಠದ ರಸ್ತೆಯಲ್ಲಿ ಗಣೇಶ್ ಗೌಡನನ್ನ ಕರೆಸಿಕೊಳ್ಳಲಾಗಿತ್ತು. 20 ಜನರ ಗುಂಪು ಏಕಾಏಕಿ ಗಣೇಶರ್ ಗೌಡರ ಮೇಲೆ ಕಲ್ಲಿನಿಂದ ಹಲ್ಲೆ ಮಾಡಿದೆ. ನಂತರ ಎರ್ರಾ ಬಿರ್ರಿ ಮಚ್ಚು ಬೀಸಿ ಕೊಲೆ ಮಾಡಿದ್ದಾರೆ. 2 ಗುಂಪುಗಳ ನಡುವೆ ನಡೆದ ಮಾರಾಮಾರಿಯಲ್ಲಿ ಎದುರಾಳಿ ಗುಂಪಿನ ಇಬ್ಬರಿಗೆ ಗಾಯ ಕೂಡವಾಗಿತ್ತು. ಅವರು ಸದ್ಯಕ್ಕೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ಇದಾಗಿರ್ತಕ್ಕಂಥ ಘಟನೆ ನೋಡಿದ್ರೆ ಇದು ನಿಜಕ್ಕೆ 100% ಇಂಟೆನ್ಷನ್ ಡೇ ಇತ್ತು. ಒಂದು ಸಣ್ಣ ಘಟನೆಗೋಸ್ಕರ ಒಂದು ಜೀವನೇ ತೆಗೆಯೋ ಮಟ್ಟಕ್ಕೆ ತೆಗಿತಾರೆ ಪಾಪಿಗಳು ಅಂತ ಹೇಳಿದ್ರೆ, ಅಂಥ ಪಾಪಿಗಳ ಮೇಲೆ ಯಾರು ಇವತ್ತು ಘಟನೆ ಕಾರಣ ಆಗಿದ್ದಾರೆ ಅಂಥ ಪಾಪಿಗಳನ್ನ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಅವ್ರನ್ನ ಬಂಧಿಸಿ ಕ್ರಮ ಕೈಗೊಳ್ಳಲೇಬೇಕು. ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥ ಅಪರಾಧಿಗಳನ್ನ ಕೂಡಲೇ ಬಂಧಿಸಬೇಕು. ಇನ್ನೊಂದೆಡೆ ಚಿಕ್ಕಮಗಳೂರು ನಗರದ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆ ಬಳಿ ಎಸ್ಪಿ ವಿಕ್ರಮ್ ಆಮ್ಟೆ ಪ್ರತಿಕ್ರಿಯಿಸಿದ್ದಾರೆ. ಆರೋಪಿಗಳ ಪತ್ತೆಗಾಗಿ 4 ವಿಶೇಷ ತಂಡ ರಚನೆ ಮಾಡಲಾಗಿದೆ ಅಂತೆ. ಯಾವ ಕಾರಣಕ್ಕೆ ಕೊಲೆ ನಡೆದಿದೆ ಎಂಬುದರ ಬಗ್ಗೆ ತನಿಖೆ ನಡೆಯುತ್ತಿದೆ. ಗಲಾಟೆಯಲ್ಲಿ ಭಾಗಿಯಾದ 2 ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು, ಸಕರಾಯಪಟ್ಟಣ ವ್ಯಾಪ್ತಿಯಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ಸದ್ಯಕ್ಕೆ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆಂದು ಹೇಳಿಕೊಂಡಿದ್ದಾರೆ. ಒಂದು ಮರ್ಡರ್ ಆಗಿದೆ, ಗಣೇಶ್ ಗೌಡ ಅಂತಕ್ಕಂಥದ್ದು ಮರ್ಡರ್ ಆಗಿದೆ. ಈಗ ಸ್ಥಳಕ್ಕೆ ನಾವೆಲ್ಲ ವಿಸಿಟ್ ಮಾಡಿದ್ದೀವಿ, ಸೋಕೋ ಟೀಮ್ ವಿಸಿಟ್ ಮಾಡ್ತಾ ಇದೆ. ಏನು ಕಾರಣಕ್ಕೆ ಆಗಿದೆ ಏನಕ್ಕೆ ಅಂತೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ವಿ. ಆಲ್ರೆಡಿ 4 ಥರದ ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳನ್ನು ಸೆಕ್ಯೂರ್ ಮಾಡಲಿಕ್ಕೆ ಬಿಟ್ಟಾಗಿದೆ. ಈಗ ಹೊಡೆದಾಡ್ಕೊಂಡಿದ್ದವ್ರು ಯಾರು ಅಲ್ಲಿ ಗಲಾಟೆ ಮಾಡಿದಾರೋ ಅದರಲ್ಲಿ 1-2 ಇಲ್ಲೇ ಇದ್ದಾರೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಜೈಲ್ ಗಾರ್ಡ್ ಹಾಕಿದ್ದೀವಿ. ಮುಂದೆ ಇವರು ಏನು ಕಂಪ್ಲೇಂಟ್ ಕೊಡ್ತಾರೆ ನೋಡ್ತೀವಿ, ಅದ್ರ ಪ್ರಕಾರ ಇಮಿಡಿಯೇಟ್ ಆಗಿ ಆ್ಯಕ್ಷನನ್ನು ಮಾಡ್ತೀವಿ. ಅದೇ ಶವಾಗಾರಕ್ಕೆ ಆಗಮಿಸಿದ ಇಂಧನ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಕೆಜೆ ಜಾರ್ಜ್ ಮೃತ ಗಣೇಶನ ಅಂತಿಮ ದರ್ಶನ ಮಾಡಿಕೊಂಡ್ರು. ಹಾಗೆ ಮೃತರ ಕುಟುಂಬಕ್ಕೆ ಸ್ವಾಂತನೆ ಹೇಳಿದ್ದಾರೆ. ಇದು ಒಂದು ತರ ಇಡೀ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ನಡೆದಿರುವಂತ ಎಲ್ಲ ಕರ್ನಾಟಕ ಮೊನ್ನೆ ಸಮೇತ ದತ್ತ ಜಯಂತಿ ಸಮೇತ ಜಿಲ್ಲಾಡಳಿತವರೆಲ್ಲ ಚೆನ್ನಾಗಿ ಎಲ್ಲರೂ ಸೇರಿ ಅದನ್ನು ಮಾಡಿದ ಮೇಲೆ ಸಮೇತ ಈ ರೀತಿಯ ಕೆಲವು ಘಟನೆಗಳಿಂದ ನಮಗೆ ತುಂಬಾ ದುಃಖ ತರುವಂತಾಗಿದೆ. ಪಾಪ ಅವರೊಬ್ಬರು ಯುವಕರಾಗಿದ್ರು, ಅವ್ರು ನಮ್ಮ ಪಕ್ಷದ ಪಂಚಾಯತಿ ಸದಸ್ಯರಾಗಿದ್ರು, ಪ್ಲಸ್ ಅವರು ಈಗ ತಾನೇ ಒಕ್ಕಲಿಗ ಸಂಘಕ್ಕೆ ನಿರ್ದೇಶಕ ಆಯ್ಕೆಯಾಗಿದ್ರು. ಬಹುಶಃ ಇದರಿಂದಾಗಿ ಈ ರೀತಿಯ ಒಂದು ಘಟನೆ ಆಗಬಾರ್ದಾಗಿದೆ. ಒಟ್ಟಾರೆ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಹಿಂದೆ ಸಾಕಷ್ಟು ಜನರ ಕೈವಾಡ ಇರೋದು ಕಂಡು ಬರ್ತಿದೆ. ಗಲಾಟೆಗೆ ಹಳೆ ದ್ವೇಷ ಅಂತ ಕೆಲವೊಬ್ರು ಹೇಳ್ತಿದ್ರೆ, ಇನ್ನೊಬ್ರು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಗಲಾಟೆ ಆಯ್ತು ಅಂತಿದ್ದಾರೆ. ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿರುವ ಗಣೇಶ್ ಹತ್ಯೆಯ ಬಗ್ಗೆ ಸರಿಯಾದ ತನಿಖೆ ಆಗಲಿ. ಇದಕ್ಕೆ ಯಾವ ಕಾರಣಕ್ಕೆ ರಾಜಕೀಯ ಬಣ್ಣ ಕಟ್ಟದೆ ಧರ್ಮ, ಸಂಘಟನೆ, ಪಕ್ಷ ಅಂತ ನೋಡದೆ ನಿಜವಾದ ಆರೋಪಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಲಿ ಅನ್ನೋದೇ ನಮ್ಮ ಬಿಗ್ ಟಿವಿ ಕರ್ನಾಟಕದ ಆಶಯ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಮಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.